ಸೊ ಇವಾಗ ಫೈನಲಿ ಕೋರ್ಸಿಗೆ ನಾವು ಎನ್ರೋಲ್ ಆದ್ರಿ. ₹0 ಫ್ರೀ ಎಂಟರ್ ಕೋರ್ಸ್ ಇಸ್ ಫ್ರೀ ಫಾರ್ ಯು ಗೈಸ್, ಆಯಿತಾ. ಆದರೆ ಟ್ವಿಸ್ಟ್ ಏನಪ್ಪ ಅಂತಂದರೆ ನಿಮಗೆ ಸರ್ಟಿಫಿಕೇಟ್ ಬೇಕು. ಫಾರ್ ಎಕ್ಸಾಂಪಲ್ ಇವಾಗ DBMS ಕೋರ್ಸಿಗೆ ನಾನು ಎನ್ರೋಲ್ ಆಗಿಬಿಟ್ಟು ತೋರಿಸ್ದೆ ಅಲ್ವಾ ನಿಮಗೆ. ಈ DBMS ಕೋರ್ಸು ನೀವು ಮಾಡಿದ್ದೀರಂತ ಪ್ರೂಫ್ಗೆ ನಿಮ್ಗೊಂದು ಸರ್ಟಿಫಿಕೇಟ್ ಬೇಕು ಅಂತಂದರೆ ಇದಕ್ಕೆ ಯು ಗೈಸ್ ಹ್ಯಾವ್ ಟು ಪೇ ಸಮ್ ಅಮೌಂಟ್, ಆಯಿತಾ. ಕೋರ್ಸ್ ಆಕ್ಸೆಸ್ ಮಾಡೋದು ಇಸ್ ಕಂಪ್ಲೀಟ್ಲಿ ಫ್ರೀ. ನೀವು ಯಾವ ಕೋರ್ಸ್ಗಾದರೂ ಜಾಯ್ನ್ ಆಗಿ ಫ್ರೀಯಾಗಿ ಸಿಗುತ್ತೆ ನಿಮಗೆ. ಆ ಪರ್ಟಿಕ್ಯುಲರ್ ಕೋರ್ಸ್ದು ಸರ್ಟಿಫಿಕೇಟ್ ಬೇಕು ಅಂತಂದರೆ ಆಗ ಯು ಹ್ಯಾವ್ ಟು ಪೇ ಸಮ್ ಅಮೌಂಟ್. ಯಾಕೆ ಅಂತಂದರೆ ನೀವು ಎಕ್ಸಾಮ್ ಬರೀಬೇಕು ಇದಕ್ಕೆ. ಸೊ ಆಬ್ವಿಯಸ್ಲಿ ಅದಕ್ಕೆ ಅಮೌಂಟ್ ಬೇಕಲ್ವಾ. ಸೊ ಹಾಗಾಗಿ ಇವಾಗ ಎಕ್ಸಾಮ್ಗೆ ಹೆಂಗೆ ರಿಜಿಸ್ಟರ್ ಆಗೋದು, ಇವಾಗ ಎಷ್ಟೊಂದು ಜನ ಅನ್ಕೊತಾರೆ ದಟ್ ಕೋರ್ಸಿಗೆ ರಿಜಿಸ್ಟರ್ ಆದರೆ ಸಾಕು, ಎಕ್ಸಾಮ್ ಬರೆದ್ಬಿಟ್ಟು ಸರ್ಟಿಫಿಕೇಟ್ ತೊಗೋಬೋದು ಅಂತ. ಬಟ್ ಇಲ್ಲೇ ಆ್ಯಕ್ಚುಲಿ ಪ್ಲಾಟ್ ಟ್ವಿಸ್ಟ್ ಇರೋದೇ ಇಲ್ಲಿ. ಕೋರ್ಸಿಗೆ ನೀವು ಜಾಯ್ನ್ ಆಗೋದು ಬೇರೆ, ಎಕ್ಸಾಮಿಗೆ ಮತ್ತೆ ಜಾಯ್ನ್ ಆಗೋದು ಬೇರೆ. ಲೈಕ್ ಇವಾಗ ಕೋರ್ಸ್ ರಿಜಿಸ್ಟ್ರೇಷನ್ ಸಪ್ರೇಟು, ಎಕ್ಸಾಮ್ ರಿಜಿಸ್ಟ್ರೇಷನ್ ಸಪ್ರೇಟ್, ಆಯಿತಾ. ಇವಾಗ ನೀವು ಕೋರ್ಸಿಗೆ ರಿಜಿಸ್ಟರ್ ಆಗಿದ್ದೀರ ಅಂದ ತಕ್ಷಣ ನೀವು ಎಕ್ಸಾಮ್ ಬರೆಯೋದಕ್ಕಾಗಲ್ಲ, ಎಕ್ಸಾಮ್ಗೆ ಸಪ್ರೇಟಾಗಿ ರಿಜಿಸ್ಟರ್ ಆಗಬೇಕು. ಯಾಕೆಂದರೆ ಕೋರ್ಸು ಎಷ್ಟೊಂದು ಜನ ರಿಜಿಸ್ಟರ್ ಆಗಿರ್ತಾರೆ, ಆಯಿತಾ. ಥೌಸಂಡ್ಸ್ ಲ್ಯಾಕ್ಸ್ ಆಫ್ ಪೀಪಲ್ ಒಂದು ಕೋರ್ಸಿಗೆ ರಿಜಿಸ್ಟರ್ ಆಗಿರ್ತಾರೆ. ಆದರೆ ಅವ್ರು ಎಲ್ಲರೂ ಎಕ್ಸಾಮ್ ಬರೆಯಲ್ಲ, ಎಕ್ಸಾಮ್ಗೆ ಸಪ್ರೇಟ್ ರಿಜಿಸ್ಟರ್ ಆಗಿ ಆಮೇಲೆ ನೀವು ಬರೀಬೇಕು, ಆಯಿತಾ. ಸೊ ಇವಾಗ ಹೆಂಗೆ ಎಕ್ಸಾಮಿಗೆ ರಿಜಿಸ್ಟರ್ ಆಗಬೇಕು, ಆಮೇಲೆ ಹೆಂಗೆ ಎಕ್ಸಾಮ್ ಸಿಟಿನ ಸೆಲೆಕ್ಟ್ ಮಾಡಬೇಕು, ಇದ್ರ ಬಗ್ಗೆ ನಾನು ಹೇಳ್ತೀನಿ. ಈ ಎಕ್ಸಾಮ್ ಹೆಂಗೆ ಅಂತಂದರೆ ಡಿಜಿಟಲ್ ಎಕ್ಸಾಮ್, ಆಯಿತಾ. ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ JEE ಯಾರಾದರೂ ಬರೆದಿದ್ರೆ ನಿಮ್ಗೆ ಐಡಿಯಾ ಇರುತ್ತೆ. ಇವಾಗ ನಾವು ಹೆಂಗೆ ನಾರ್ಮಲ್ ಇವಾಗ ಬೋರ್ಡ್ ಎಕ್ಸಾಮ್ ಆಗಿರ್ಬೋದು, ನೀಟು CET ಈ ಥರ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಹಿಂಗೆ ನಾವು ಫಾರ್ಮ್ ಫಿಲಪ್ ಮಾಡುವಾಗ ನಮ್ಮದೇ ಪ್ರಿಯಾರಿಟಿ ಕೇಳ್ತೆ ನೋಡಿ, ಪ್ರಿಫರೆನ್ಸ್ ಯಾವ್ದು ಕೊಡ್ತೀರಾ, ಯಾವ ಪ್ಲೇಸಲ್ಲಿ ಬರೀಬೇಕು. ಲೈಕ್ ಅವಾಗ ನಾವು ಸಿಟಿಗಳು ಸೆಲೆಕ್ಟ್ ಮಾಡ್ತಿದ್ವಲ್ಲ, ಲೈಕ್ ಬೆಂಗಳೂರು, ಮೈಸೂರು ಈ ಥರ ಸೆಲೆಕ್ಟ್ ಮಾಡಿ ಆಮೇಲೆ ನಾವು ಸೆಲೆಕ್ಟ್ ಮಾಡಿರೋ ಪ್ರಿಫರೆನ್ಸಲ್ಲೇ ನಮ್ಗೊಂದು ಸೆಂಟರ್ ಸಿಗೋದು ಹೆಂಗೆ ಆಯಿತು ಅಲ್ವಾ ಮುಂಚೆ ಇದರಲ್ಲಿ CETಯಲ್ಲಿ, ಆಮೇಲೆ ನೀಟು JEE ಎಕ್ಸಾಮ್ಗಳಲ್ಲೆಲ್ಲ ಹೆಂಗಾಯಿತು ಸೇಮ್ ಅದೇ ಥರ ಇಲ್ಲೂ ಕೂಡ ನೀವು ಪ್ರಿಫರೆನ್ಸ್ ಹಾಕಬೇಕು, ಯಾವ ಸಿಟಿಲಿ ನೀವು ಎಕ್ಸಾಮ್ ಬರೀತೀರಾ ಅಂತ ಅಂದ್ಬಿಟ್ಟು. ಸೊ ನೀವು ಅದು ಹಾಕಿದ ಮೇಲೆ ದೇ ವಿಲ್ ಸೆಂಡ್ ಯು, ಲೈಕ್ ಅವರು ಅಲಾಟ್ ಮಾಡ್ತಾರೆ ನಿಮಗೆ ಯಾವ ಸೆಂಟರ್ ಏನು ಅಂತ ಅಂದ್ಬಿಟ್ಟು. ಎಕ್ಸಾಮ್ಗಿಂತ 2 ವೀಕ್ಸ್ ಮುಂಚೆ ನಿಮಗೆ ಗೊತ್ತಾಗೋಗಿರುತ್ತೆ ನಿಮ್ಗೆ ಯಾವ ಸೆಂಟರ್ ಏನು ಅಂತ ಅಂದ್ಬಿಟ್ಟು. ಸೊ ದಟ್ ನಿಮಗೆ ಪ್ರಾಪರ್ ಟೈಮ್ ಸಿಗುತ್ತೆ. ನಿಮ್ಗೆ ಇನ್ ಕೇಸ್ ಆ ಸೆಂಟರ್ ಗೊತ್ತಿಲ್ಲ ಅಂತಂದ್ರೂ ಹೋಗಿ ನೋಡ್ಕೊಂಡು ಬರೋಕ್ಕೆ ಎಲ್ಲ. ಸೊ ಸೇಮ್ ಇವಾಗ ಹೆಂಗೆ ನೀವು ನೀಟು JEEಗೆಲ್ಲ ಹೆಂಗೆ ಸಿಟಿ ಪ್ರಿಫರೆನ್ಸ್ ಎಲ್ಲ ಹಾಕಿದ್ರೆ ಇಲ್ಲೂ ಹಾಗೆ ಸಿಟಿ ಪ್ರಿಫರೆನ್ಸಸ್ ಎಲ್ಲ ಹಾಕ್ಬೋದು ನೀವು. ಎಕ್ಸಾಮ್ ಬಂದುಬಿಟ್ಟು ಲೈಕ್ ಕಂಪ್ಯೂಟರಲ್ಲಿ ನೀವು ಬರೆಯೋದು, ಆಯಿತಾ. ರಿಟರ್ನ್ ಅಲ್ಲ, ಕಂಪ್ಯೂಟರಲ್ಲಿ ಆಗ್ತಾ. ಇವಾಗ ನೀವು ಅಂದರೆ ಕೋರ್ಸ್ ಎಲ್ಲ ತೊಗೊಂಡ್ರಿ, ಎಕ್ಸಾಮ್ ರಿಜಿಸ್ಟ್ರೇಷನ್ನು ಮಾಡಿದ್ರಿ, ಕೊನೆಗೆ ನಿಮ್ಗೊಂದು 2 ವೀಕ್ಸ್ ಮುಂಚೆ ನಿಮಗೆ ಗೊತ್ತಾಗುತ್ತೆ ಯಾವ ಸೆಂಟರ್ ಏನು ಅಂತ ಅಂದ್ಬಿಟ್ಟು. ಸೊ ಸೆಂಟರ್ ಒಂದು ಸಲ ಕನ್ಫರ್ಮ್ ಮಾಡ್ಕೊಂಡು ಬನ್ನಿ ಆ್ಯಂಡ್ ಎಕ್ಸಾಮ್ ದಿನ ಹೋಗ್ಬಿಟ್ಟು ನಿಮ್ಮ ಎಕ್ಸಾಮ್ ಬರಬಾರ್ದು ಅಷ್ಟೇ. 2 ಸ್ಲಾಟ್ಸ್ ಇರುತ್ತೆ ಯೂಶ್ವಲಿ ಎಕ್ಸಾಮ್ಗೆ. ಮಾರ್ನಿಂಗ್ 1 ಸ್ಲಾಟು, ಆಫ್ಟರ್ನೂನ್ 1 ಸ್ಲಾಟ್ ಇರುತ್ತೆ. ನಿಮಗೆ ಯಾವ ಸ್ಲಾಟ್ ಏನು ಅಂತ ಅಂದ್ಬಿಟ್ಟು ನಿಮ್ಮ ಹಾಲ್ ಟಿಕೆಟಲ್ಲಿ ಇರುತ್ತೆ, ಆಯಿತಾ. ಸೇಮ್ ಗೈಸ್ ಹೆಂಗೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಹೆಂಗೆ ಆಗ್ತಿತ್ತು ಸೇಮ್ ಇದು ಅದೇ ಪ್ರೊಸೀಜರು. ಫಸ್ಟ್ ನಾವು ಹಾಕ್ತೀವಿ ಪ್ರಿಫರೆನ್ಸ್ ಎಲ್ಲ, ಅಮೌಂಟ್ ಪೇ ಮಾಡ್ತೀವಿ, ಅದಾದಮೇಲೆ ನಮಗೆ ಹಾಲ್ ಟಿಕೆಟ್ ಕೊಡ್ತಾರೆ. ಅಂದರೆ ಎಲ್ಲ ಆನ್ಲೈನಲ್ಲೇ, ಆಯಿತಾ. ಹಾಲ್ ಟಿಕೆಟ್ ಬರುತ್ತೆ, ನೀವು ಅದನ್ನು ಜೆರಾಕ್ಸ್ ಮಾಡಿಸ್ಕೊಳ್ಳಿ, ಎಕ್ಸಾಮ್ ಸೆಂಟರ್ಗೆ ಹೋಗಿ ಎಕ್ಸಾಮ್ ಬರೀರಿ ನಿಮ್ಮ ಸ್ಲಾಟಲ್ಲಿ. ಅದು ಆಟೋಮೆಟಿಕಲಿ ಸಬ್ಮಿಟ್ ಆಗುತ್ತೆ 3 ಅವರ್ಸ್ ಆದ ತಕ್ಷಣ. ಸೊ ಎಕ್ಸಾಮ್ ಬಗ್ಗೆ ಎಲ್ಲ ನಾನು ಮತ್ತೆ ಇನ್ನೊಂದು ಡೀಟೇಲ್ ವಿಡಿಯೋ ಮಾಡ್ತೀನಿ, ಅವಾಗ ನಿಮ್ಗೆ ಹೇಳ್ತೀನಿ. ಬಿಕಾಸ್ ದಟ್ ಇಟ್ ಸೆಲ್ಫ್ ಈಸ್ ಒನ್ ಮೋರ್ ಡಿಫ್ರೆಂಟ್ ಥಿಂಗ್. ಸೊ ಈಗ ಸದ್ಯಕ್ಕೆ ಎಕ್ಸಾಮ್ಗೆ ಹೆಂಗೆ ರಿಜಿಸ್ಟರ್ ಆಗಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸೊ ಇವಾಗ ಎಕ್ಸಾಮ್ಗೆ ಹೆಂಗಪ್ಪ ರಿಜಿಸ್ಟರ್ ಆಗೋದು ಅಂತಂದರೆ, ನೀವು ಆ ಕೋರ್ಸ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ತೊಗೊಂಡಿದ್ದೀನಿ ಅಲ್ವಾ. ಸೊ ಆ ಕೋರ್ಸಲ್ಲೇ ನಿಮಗೆ ಮ್ಯಾನೇಜ್ ಎಕ್ಸಾಮ್ ಅಂತ ಅಂದ್ಬಿಟ್ಟು ಮೇಲ್ಗಡೆ ಒಂದು ಆರೆಂಜ್ ಕಲರಲ್ಲಿ ಒಂದು ಆಪ್ಷನ್ ನೋಡ್ತಿರ್ಬೋದು ನೀವು. ಅದನ್ನು ನೀವು ಕ್ಲಿಕ್ ಮಾಡಿದಾಗ ನಿಮಗೆ ರಿಜಿಸ್ಟರ್ ಫಾರ್ ಸರ್ಟಿಫಿಕೇಷನ್ ಎಕ್ಸಾಮ್ ಮತ್ತು ಚೆಕ್ ಪೇಮೆಂಟ್ ಸ್ಟೇಟಸ್ ಅಂತ 2 ಆಪ್ಷನ್ ಬರುತ್ತೆ ನಿಮಗೆ. ನೀವೇನು ಮಾಡಬೇಕು, ರಿಜಿಸ್ಟರ್ ಫಾರ್ ಸರ್ಟಿಫಿಕೇಷನ್ ಎಕ್ಸಾಮ್ ಅನ್ನೋ ಆಪ್ಷನ್ನ ಚೂಸ್ ಮಾಡಿ, ಸರಿನಾ. ಅದಾದಮೇಲೆ ಏನು ಮಾಡುತ್ತೆ, ಮತ್ತು ಜಸ್ಟ್ ಹಾಯ್ ಅಂತ ಹಾಕ್ಬಿಟ್ಟು ನಮ್ಮದು ಮೇಲ್ ID ಕೊಟ್ಟಿರುತ್ತೆ, ವೆಲ್ಕಮ್ ಟು NPTEL ಎಕ್ಸಾಮ್ ಫಾರ್ಮ್ ರಿಜಿಸ್ಟ್ರೇಷನ್ ಪೇಜ್, ಇದೆಲ್ಲ ನಾರ್ಮಲ್ ಕೊಡ್ತಾರೆ ಎಲ್ಲದರಲ್ಲೂ. ಸೊ ಇವಾಗ ನೀವೇನು ಮಾಡಬೇಕು ಅಂದರೆ ಗೋ ಟು ಪರ್ಸ್ನಲ್ ಇನ್ಫೋ ಅಂತ ಇರುತ್ತೆ ಅಲ್ವಾ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕೆಳಗಡೆ ಒಂದು ಬ್ಲೂ ಕಲರಲ್ಲಿ ಒಂದು ನಿಮಗೆ ಕಾಣಿಸಿದೆ ಅಲ್ಲ ಆಪ್ಷನ್, ಗೋ ಟು ಪರ್ಸ್ನಲ್ ಇನ್ಫೋ ಅಂತ ಅಂದ್ಬಿಟ್ಟು ಅದನ್ನು ನೀವು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದಾಗ ಮತ್ತೆ ಕೇಳುತ್ತೆ ನಿಮಗೆ ಇಮೇಲ್ ID, ನೇಮು. ನೀವು ಇವಾಗ ಅನ್ಕೊಬೋದು ಕೋರ್ಸ್ ರಿಜಿಸ್ಟ್ರೇಷನಲ್ಲೇ ನಾವು ಇವೆಲ್ಲ ಹಾಕಿದ್ವಲ್ಲ, ಎಕ್ಸಾಮ್ ರಿಜಿಸ್ಟ್ರೇಷನ್ಗೂ ಮತ್ತೆ ಯಾಕೆ ಕೇಳ್ತಿದೆ ಅಂತ. ಬಟ್ ಇದು ಹಿಂಗೆ ಇರೋದು, ಕೋರ್ಸಿಗೆ ಎಷ್ಟೊಂದು ಜನ ರಿಜಿಸ್ಟರ್ ಆಗಿರ್ತಾರೆ, ಬಟ್ ಅಲ್ಟಿಮೇಟ್ಲಿ ಎಕ್ಸಾಮ್ ಎಲ್ಲರೂ ಬರೆಯಲ್ಲ. ಯಾರ್ಯಾರು ಈ ಥರ ರಿಜಿಸ್ಟರ್ ಆಗ್ತಾರೆ ಅವರಷ್ಟೇ ಎಕ್ಸಾಮ್ ಬರೆಯೋಕ್ಕೆ ಸಾಧ್ಯ. ಹಾಗಾಗಿ ಇದು ಮತ್ತೆ ಎಲ್ಲ ಡೀಟೇಲ್ಸು ಹೊಸದಾಗಿ ಕೇಳುತ್ತೆ. ಎಕ್ಸಾಮ್ ರಿಜಿಸ್ಟ್ರೇಷನ್ಗೆ ಸಪ್ರೇಟು, ಆಯಿತಾ. ಕೋರ್ಸ್ ರಿಜಿಸ್ಟ್ರೇಷನ್ನೇ ಬೇರೆ, ಎಕ್ಸಾಮ್ ರಿಜಿಸ್ಟ್ರೇಷನ್ನೇ ಬೇರೆ. ಈಗ ನೋಡಿ ಎಕ್ಸಾಮ್ ರಿಜಿಸ್ಟ್ರೇಷನಲ್ಲಿ ಮೇಲ್ ID ಕೇಳ್ತಿದ್ದೆ, ಮೇಲ್ ID ಕೊಡ್ತೀರಾ, ನೇಮ್ ಏನು ಅಂತ ಕೇಳುತ್ತೆ, ಆಮೇಲೆ ಡೇಟ್ ಆಫ್ ಬರ್ತ್ ಹಾಕ್ತೀರಾ, ಈಗೇನು ಕಂಟ್ರಿ, ಸ್ಟೇಟು,
ಅದಾದಮೇಲೆ ಸಿಟಿ, ಬೆಂಗಳೂರು, ತುಮಕೂರು ಯಾವ ಡಿಸ್ಟಿಕ್ ಇರುತ್ತೆ ಅದು. ಅದಾದಮೇಲೆ ಮೊಬೈಲ್ ನಂಬರ್ ಹಾಕ್ತೀರಾ, ಮತ್ತು ಇನ್ನೊಂದ್ಸಲಿ ಎಂಟರ್ ಮೊಬೈಲ್ ನಂಬರ್ ಅಂತ ಕೇಳುತ್ತೆ, ಅದನ್ನು ಕೊಡ್ತೀರಾ. ಆಮೇಲೆ ಆಲ್ಟರ್ನೇಟ್ ಮೊಬೈಲ್ ನಂಬರ್, ನಿಮ್ಮ ಅಪ್ಪಂದ ಅಮ್ಮಂದ ಯಾರಾದರೂ ನಿಮ್ಮ ಪೇರೆಂಟ್ಸ್ ಗಾರ್ಡಿಯನ್ಸ್ ಯಾರಿರ್ತಾರೋ ಅವ್ರ ಮೊಬೈಲ್ ನಂಬರ್ ಹಾಕ್ತೀರಾ. ಆಮೇಲೆ ಜೆಂಡರ್ ಯಾವುದು ಕೇಳುತ್ತೆ. ದೆನ್ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕಬೇಕು ನೀವು. ನಿಮ್ಮ ಸಿಗ್ನೇಚರ್ದು ಒಂದು ಇಮೇಜ್, ಅದು ಫೋಟೋ ತೆಗೆದುಬಿಟ್ಟು ಅದನ್ನೊಂದು ಹಾಕಿ. ಆಮೇಲೆ ID ಪ್ರೂಫ್ ಅಂದರೆ ಆಧಾರ್ ಕಾರ್ಡ್ ಆಗ್ಬೋದು, ವೋಟರ್ ID ಆಗ್ಬೋದು, ಡ್ರೈವರ್ ಲೈಸೆನ್ಸ್ ಯಾವುದಾದ್ರೂ ಆಗ್ಬೋದು. ಐ ಸಜೆಸ್ಟ್ ಆಧಾರ್ ಕಾರ್ಡ್ ಹಾಕಿ ಅಂತ ಅಂದ್ಬಿಟ್ಟು ಸರಿನಾ. ಸೊ ಈ ಫೈಲ್ಸ್ನೆಲ್ಲ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇದಾದಮೇಲೆ ಆರ್ ಯು ಎ ಪರ್ಸನ್ ವಿತ್ ಡಿಸೇಬಿಲಿಟಿ ಅಂತ ಕೇಳುತ್ತೆ. ಅದಕ್ಕೆ ಎಸ್ ಅಂದರೆ ಎಸ್, ನೋ ಅಂದರೆ ನೋ. ನಿಮ್ಮ ರೋಲ್ ಏನು, ಆಬ್ವಿಯಸ್ಲಿ ಸ್ಟೂಡೆಂಟು. ಅದಾದಮೇಲೆ ಆರ್ ಯು ರೈಟಿಂಗ್ ಎಕ್ಸಾಮ್ ಔಟ್ಸೈಡ್ ಇಂಡಿಯಾ ಅಂತ ಕೇಳುತ್ತೆ. ಇಲ್ಲ, ಇಂಡಿಯಾದಲ್ಲೇ ಅಲ್ವಾ ನಾವೆಲ್ಲ ಬರೀದು, ಸೊ ನೋ ಅಂತ ಹಾಕಿ. ಆಮೇಲೆ ನಿಮ್ಗೆ ಹೆಂಗೆ ಗೊತ್ತಾಯಿತು ಈ ಕೋರ್ಸಸ್ ಬಗ್ಗೆ ಅಂತ ಕೇಳುತ್ತೆ. ಯಾವುದಾದ್ರೂ ಚೂಸ್ ಮಾಡಿ. ಅದರಲ್ಲಿ ಕಾಲೇಜ್ ಅಂತ ಆಪ್ಷನ್ ಇರುತ್ತೆ, ಫ್ರೆಂಡ್ಸ್ ಅಂತ ಆಪ್ಷನ್ ಇರುತ್ತೆ. ಸುಮ್ಮನೆ ನಿಮ್ಗೆ ಯಾವ ಬೇಕೋ ಅದಕ್ಕೊಂದು ಚೂಸ್ ಮಾಡ್ಕೊಳ್ಳಿ ಆಯಿತಾ. ನಾನಿಲ್ಲಿ ಜಸ್ಟ್ ಕಾಲೇಜ್ ಅಂತ ಹಾಕಿದ್ದೀನಿ. ಅದಾದಮೇಲೆ ಆರ್ ಯು ಓಕೆ ಇಫ್ ಯು ಶೇರ್ ಯುವರ್ ಡೀಟೇಲ್ಸ್ ವಿತ್ ಪೊಟೆನ್ಷಿಯಲ್ ಎಂಪ್ಲಾಯರ್ಸ್ ಅಂತ ಇರುತ್ತೆ, ಎಸ್ ಅಂತ ಕೊಡಿ. ವಾಟ್ ಈಸ್ ಯುವರ್ ಮೋಟಿವೇಶನ್ ಟು ಡೂ ದಿಸ್ ಕೋರ್ಸ್ ಅಂತ ಕೇಳುತ್ತೆ. ಸುಮ್ಮನೆ ಏನೋ ಒಂದು ಕೊಡಿ ಗೈಸ್, ಅದರಲ್ಲಿ ಎಷ್ಟೊಂದು ಆಪ್ಷನ್ಸ್ ಇರುತ್ತೆ. ನಾನು ಇಲ್ಲಿ ಟು ಅಪ್ಡೇಟ್ ಮೈ ಸೆಲ್ಫ್ ವಿತ್ ನಾಲೆಡ್ಜ್ ಇನ್ ದಿಸ್ ಫೀಲ್ಡ್ ಅಂತ ಕೊಟ್ಟಿದ್ದೀನಿ. ಆಮೇಲೆ ಅದನ್ನು ಟಿಕ್ ಮಾಡಿ. ಐ ಹಿಯರ್ ಬೈ ಕನ್ಫರ್ಮ್ ದಟ್ ದ ಎಬೋ ಅಂತ ಏನೋ ಲೈನ್ ಇದೆ ಅಲ್ವಾ, ಆ ಬಾಕ್ಸ್ನ ನೀವು ಒಂದು ಸಲ ಟಿಕ್ ಮಾಡಿಬಿಟ್ಟು ಕೆಳಗಡೆ ಆ ಬ್ಲೂ ಕಲರಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಇದೆ ಅಲ್ವಾ, ಅದನ್ನು ನೀವು ಕ್ಲಿಕ್ ಮಾಡಿ. ಓಕೆನಾ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಕೇಳುತ್ತೆ ಅಂತಂದರೆ ನಿಮ್ಮ ಕಾಲೇಜ್ ಯಾವ ಕಂಟ್ರಿಲಿದೆ, ನಿಮ್ಮ ಕಾಲೇಜ್ ಯಾವ ಸ್ಟೇಟಲ್ಲಿದೆ, ಆಮೇಲೆ ನಿಮ್ಮ ಕಾಲೇಜ್ ಯಾವ ಸಿಟಿಲಿದೆ, ಇದನ್ನೆಲ್ಲ ಕೇಳುತ್ತೆ. ಸೊ ಇದಾದಮೇಲೆ ಕಾಲೇಜ್ ನೇಮ್ ಕೇಳುತ್ತೆ. ಯಾವ ಡಿಗ್ರಿ ಮಾಡ್ತಾ ಇದ್ದೀರಾ, ಯಾವ ಡಿಪಾರ್ಟ್ಮೆಂಟ್ ನಿಮ್ಮದು, ಯಾವ ವರ್ಷದಲ್ಲಿ ಓದ್ತಾ ಇದ್ದೀರಾ, ಇವೆಲ್ಲ ಬೇಸಿಕ್ ಡೀಟೇಲ್ಸ್ ಅಲ್ವಾ, ಇವನ್ನೆಲ್ಲ ಫಿಲ್ ಮಾಡ್ತೀರಾ. ಅದಾದಮೇಲೆ ಈ ಎಕ್ಸಾಮ್ನ ನೀವು ಕ್ರೆಡಿಟ್ ಟ್ರಾನ್ಸ್ಫರ್ಗೋಸ್ಕರ ತಗೊತಾ ಇದ್ದೀರಾ ಅಂತ ಕೇಳುತ್ತೆ. ಅಂದರೆ ನೀವು ಎಕ್ಸಾಮ್ ಬರೆದ್ರೆ ನಿಮ್ಮದು CID ಎಲ್ಲ ಕೊಟ್ಟಿದ್ವಿ ನೋಡಿ ಕೋರ್ಸ್ ರಿಜಿಸ್ಟ್ರೇಷನ್ಗೆ, ಅಲ್ಲಿ ಹೋಗ್ಬಿಟ್ಟು ಕ್ರೆಡಿಟ್ಸ್ಗಳು ಸ್ಟೋರ್ ಆಗುತ್ತೆ. ನಿಮಗೆ ಕ್ರೆಡಿಟ್ಸ್ ಬೇಕಾ ಬೇಡವಾ, ಕ್ರೆಡಿಟ್ಸ್ ಟ್ರಾನ್ಸ್ಫರಿಗೆ ಬರಿತಾ ಇದ್ದೀರಾ ಎಕ್ಸಾಮು ಅಂತ ಕೇಳ್ತಾ ಇದೆ. ಇಲ್ಲಿ ನಾನು ಎಸ್ ಅಂತ ಕೊಟ್ಟಿದ್ದೀನಿ. ನಿಮಗೆ ಕ್ರೆಡಿಟ್ಸ್ ಏನು ಬೇಡ ಅಂತಂದರೆ ನೋ ಅಂತ ಕೊಡಿ. ಬಟ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ತಗೊಳ್ಳಿ ಕ್ರೆಡಿಟ್ಸು, ಸುಮ್ಮನೆ ಏನಕ್ಕೆ ಬಿಡ್ತೀರ ಹೇಳಿ, ಎಸ್ ಅಂತಲೇ ಕೊಡಿ. ಆಮೇಲೆ ಡು ಯು ಹ್ಯಾವ್ ಆ್ಯನ್ ಅದು ಅವಾಗ ನಾನು ಹೇಳಿದ್ನಲ್ಲ ಅಪಾರ್ ABCID ಇದೆಯಾ ಅಂತ ಕೇಳುತ್ತೆ. ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದರೆ ನೋ ಅಂತ ಕೊಡಿ. ಆ್ಯಕ್ಚುಲಿ ಇದು ಇರಬೇಕು, ಅವಾಗಲೇ ಕ್ರೆಡಿಟ್ಸು ಟ್ರಾನ್ಸ್ಫರ್ ಆಗೋಕ್ಕೆ ಸಾಧ್ಯ. ಎಸ್ ಅಂತ ಕೊಟ್ಟರೆ ನಿಮ್ಮದು ಅಪಾರ್ ID ಹಾಕಿ ಅಂತ ಕೇಳುತ್ತೆ. ಆ 12 ಡಿಜಿಟ್ ಏನಿರುತ್ತೆ ಅದನ್ನು ನೀವು ಹಾಕ್ತೀರಾ ಆಯಿತಾ. ಸೊ ಅದಾದಮೇಲೆ ನಿಮ್ಮ ಸ್ಕೋರ್ನ ಶೇರ್ ಮಾಡ್ಬೋದಾ ಕಾಲೇಜ್ ಜೊತೆ ಅಂತ ಕೇಳುತ್ತೆ. ಇಫ್ ಯು ಆರ್ ಕಂಫರ್ಟೇಬಲ್ ಎಸ್ ಅಂತ ಕೊಡಿ, ಇಲ್ಲ ಅಂತಂದರೆ ನೋ ಅಂತ ಕೊಡಿ ಅಷ್ಟೇ. ಬಟ್ ಎಸ್ ಅಂತಲೇ ಕೊಡಿ, ಅದೇನು ಅಷ್ಟೊಂದೇನು ಮ್ಯಾಟರ್ ಆಗೋಲ್ಲ. ಅದಾದಮೇಲೆ ಮತ್ತೆ ಅಲ್ಲಿ ಕೆಳಗಡೆ ಐ ಅಗ್ರಿ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಅದೆಲ್ಲ ಏನಿದೆ ಆ ಲೈನ್ಗೆ ಒಂದ್ಸಲಿ ಅದು ಟಿಕ್ ಮಾಡಿಬಿಟ್ಟು ಆಮೇಲೆ ಕೆಳಗಡೆ ಆ ಬ್ಲೂ ಕಲರಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಇದೆಯಲ್ಲ ಅದನ್ನು ಕೊಡ್ತೀರಾ. ಅದಾದಮೇಲೆ ಈ ಪೇಜ್ ಓಪನ್ ಆಗುತ್ತೆ ನಿಮಗೆ. ಸೊ ಇದು ಖಾಲಿ ಕಾಣಿಸ್ತಿರುತ್ತೆ. ಫಸ್ಟು ನೀವೇನು ಮಾಡಬೇಕಪ್ಪ ಅಂತಂದರೆ ಅಲ್ಲಿ ಆ್ಯಡ್ ಕೋರ್ಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ. ಆ್ಯಡ್ ಕೋರ್ಸ್ನ ನೀವು ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ನೀವು ಸೆಲೆಕ್ಟ್ ಕೋರ್ಸ್ ಅಂತ ಒಂದಿರುತ್ತೆ ಮತ್ತು ಎಕ್ಸಾಮ್ ಡೇ ಅಂತ ಒಂದಿರುತ್ತೆ. ಸೊ ಸೆಲೆಕ್ಟ್ ಕೋರ್ಸ್ಗೆ ಹೋದಾಗ ಅಲ್ಲಿ ನಿಮಗೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕಾಣಿಸ್ತಿರುತ್ತೆ. ನೀವು ಯಾವ ಕೋರ್ಸಿಗೆ ರಿಜಿಸ್ಟರ್ ಆಗಿರ್ತೀರ ಆ ಕೋರ್ಸೇ ಕಾಣಿಸುತ್ತೆ. ನೀವು ಸೆಲೆಕ್ಟ್ ಕೋರ್ಸ್ ಅಂತ ಕೊಟ್ಟಾಗ ಅದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ ಅಷ್ಟೇ. ಅದಾದಮೇಲೆ ಇನ್ನೇನಪ್ಪ ಎಕ್ಸಾಮ್ ಡೇ, ಅದು ನಾವು ಸೆಲೆಕ್ಟ್ ಮಾಡೋಕ್ಕಾಗಲ್ಲ, ಅದೇ ಸೆಲೆಕ್ಟ್ ಮಾಡಿ ಕೊಟ್ಬಿಟ್ಟಿರುತ್ತೆ. ಇಫ್ ಯು ಆರ್ ಲಕ್ಕಿ ಎನಫ್ ನಿಮಗೆ ಚಾಯ್ಸ್ ಮಾಡೋಕ್ಕೂ ಬಿಡುತ್ತೆ. ಬಟ್ ಮೆಜಾರಿಟಿ ಆಫ್ ದ ಕೇಸಸಲ್ಲಿ ನೀವು ಆ ಎಕ್ಸಾಮ್ ಡೇ ಅಂತ ಏನಿರುತ್ತೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಅದಾಗದೇ ಬಂದುಬಿಡುತ್ತೆ, ರ್ಯಾಂಡಮ್ ಡೇಟ್ ಯಾವತ್ತು ಎಕ್ಸಾಮ್ ಇರುತ್ತೋ ಅದು. ಸೊ ನೀವೇನು ಮಾಡಬೇಕು, ಇದು ಆದಮೇಲೆ ಇಷ್ಟ ಆಗಿರುತ್ತೆ. ಸೊ ನೋಡಿ ಈ ಥರ ಕಾಣಿಸ್ತಿರುತ್ತೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮು ಮತ್ತು ಪಕ್ಕದಲ್ಲಿ ಎಕ್ಸಾಮ್ ಡೇ ಆಯಿತಾ. ಇಷ್ಟ ಆದಮೇಲೆ ನೀವು ಆ್ಯಡ್ ಕೋರ್ಸ್ ಅಂತ ಮತ್ತೆ ಕೆಳಗಡೆ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಅಷ್ಟೇ. ಅದಾದಮೇಲೆ ಇಲ್ಲಿ ನೋಡಿ ಕಾಣಿಸ್ತಿದೆ ಅಲ್ವಾ, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮು, ಸೆಲೆಕ್ಟೆಡ್ ಎಕ್ಸಾಮ್ ಡೇಟು ಯಾವತ್ತು ಕೊಟ್ಟಿದ್ದಾರೆ. ಸಂಡೇನೇ ಮಾಡ್ತಾರೆ ಇವರು ಯೂಶಲಿ ಎಕ್ಸಾಮ್, ಬಿಕಾಸ್ ವೀಕ್ ಡೇಸಲ್ಲೆಲ್ಲ ನಾವು ಕಾಲೇಜಲ್ಲಿ ಇರ್ತೀವಲ್ಲ, ಸೊ ಸಂಡೇ ಇರುತ್ತೆ ಎಕ್ಸಾಮು. ಬಟ್ ಕೆಲವೊಂದ್ಸಲಿ ಸಾಟರ್ಡೇನೂ ಇರುತ್ತೆ ವೀಕೆಂಡಲ್ಲೆಲ್ಲ. ಎನಿವೇ ವಿ ಕ್ಯಾನ್ ಮ್ಯಾನೇಜ್, ಸ್ಯಾಟರ್ಡೇ ಸಂಡೇ ಇದ್ದರೆ ಕಾಲೇಜ್ ಇರಲ್ವಲ್ಲ. ಆಮೇಲೆ ಎಕ್ಸಾಮ್ದು ಡೇಟ್ ಬಂದುಬಿಟ್ಟು September 20, 2026 ಎಕ್ಸಾಮ್ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಇದನ್ನೇ ನಾವು ನಂಬ್ಕೊಳ್ಳೋಕ್ಕಾಗಲ್ಲ, ಅದಾದಮೇಲೆ ಅವರು ಚೇಂಜ್ ಮಾಡಿದ್ರು ಮಾಡ್ಬೋದು. ಅಲ್ಟಿಮೇಟ್ಲಿ ಹಾಲ್ ಟಿಕೆಟಲ್ಲಿ ಯಾವ ಡೇಟ್ ಬರುತ್ತೆ ಅಲ್ವಾ ಆ ಡೇಟೇ ಫೈನಲ್ ಆಯಿತಾ. ಸೊ ಇಷ್ಟ ಆದಮೇಲೆ ಸೆಲೆಕ್ಟ್ ಎಕ್ಸಾಮ್ ಸಿಟೀಸ್ ಅಂತ ಒಂದು ಆಪ್ಷನ್ ಇದೆ ಕೆಳಗಡೆ, ನೀವು ನೋಡ್ಬೋದು. ಸೊ ನೀವು ಅದನ್ನು ಕ್ಲಿಕ್ ಮಾಡಿ. ಸೊ ಇದನ್ನು ನೀವು ಕ್ಲಿಕ್ ಮಾಡಿದಾಗ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಫಸ್ಟ್ ಪ್ರಿಫ್ರೆನ್ಸು ಯಾವುದು, ಯಾವ ಸ್ಟೇಟ್ ಅಂತ ಕೇಳಿದ್ದೆ. ಆಬ್ವಿಯಸ್ಲಿ ಗೈಸ್ ಕರ್ನಾಟಕನೇ ಕೊಡೋದು ಎಲ್ಲರೂ. ಆಮೇಲೆ ಸೆಲೆಕ್ಟ್ ಸಿಟಿ ಅಂತ ಇದೆ, ಯಾವ ಸಿಟಿ ಬೇಕು, ಬೆಂಗಳೂರು ಅಂದರೆ ಬೆಂಗಳೂರು ತೊಗೊಳ್ಳಿ, ತುಮಕೂರು ಅಂದರೆ ತುಮಕೂರು ತೊಗೊಳ್ಳಿ, ಈ ಥರ. ಆಮೇಲೆ ಫಸ್ಟ್ ಪ್ರಿಫ್ರೆನ್ಸ್ ಸಿಟಿ ಪಿನ್ ಕೋಡ್ ಅಂತ ಕೇಳ್ತೆ, ಅಂದರೆ ನೀವು ಇವಾಗ ಹಾಕಿದ್ರಲ್ಲ ಸಿಟಿ, ಆ ಸಿಟಿದು ಪಿನ್ ಕೋಡ್ ಕೇಳ್ತಿದೆ ಅಷ್ಟೇ. ಅದೇ ಥರ ಸೆಕೆಂಡ್ ಪ್ರಿಫರೆನ್ಸ್ ಯಾವುದು, ಥರ್ಡ್ ಪ್ರಿಫರೆನ್ಸ್ ಯಾವುದು ಅಂತ ಕೇಳುತ್ತೆ. ನೀವು ಕರೆಕ್ಟಾಗಿ ನಿಮ್ದು ಯಾವ್ದು ಹತ್ತಿರ ಇರುತ್ತೆ, ಅಂದರೆ ಊರುಗಳು ಯಾವ್ದು ಹತ್ತಿರ ಇರುತ್ತೆ ಅಲ್ವಾ ಅದನ್ನು ನೋಡಿಕೊಂಡು ನೀವು
ನೀವು ಸೆಲೆಕ್ಟ್ ಮಾಡಿ, ಓಕೆನಾ. ಸೊ ಇಷ್ಟಾದಮೇಲೆ ನೀವು ಎಕ್ಸಾಮ್ ಸಿಟಿ ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಕನ್ಫರ್ಮ್ ಆ್ಯಂಡ್ ಸೇವ್ ಅಂತ ಆಪ್ಷನ್ ಇರುತ್ತೆ ಅಲ್ವಾ. ಸೊ ಕನ್ಫರ್ಮ್ ಆ್ಯಂಡ್ ಸೇವ್ ಕೊಡ್ತೀರಾ ನೀವು ಇವಾಗ. ಅದಾದಮೇಲೆ ಇಷ್ಟು ಬಂದಿರುತ್ತೆ ಅಲ್ವಾ. ಇವಾಗ ನೀವು ನೋಡ್ಬೋದು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮು ಇದೆಲ್ಲ ಮತ್ತೆ ಇನ್ನೊಂದ್ಸಲ ಡಿಸ್ಪ್ಲೇ ಆಗಿರುತ್ತೆ. ನೀವು ಯಾವ್ಯಾವ ಸಿಟಿ ಚೂಸ್ ಮಾಡಿರ್ತೀರ ಅಲ್ವಾ, ಅದು ಡಿಸ್ಪ್ಲೇ ಆಗಿರುತ್ತೆ. ಸೊ ನೀವಿಲ್ಲಿ ಕೆಳಗಡೆ ಹೋಗ್ಬಿಟ್ಟು ಕನ್ಫರ್ಮ್ ಆ್ಯಂಡ್ ಪೇ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ವಾ. ಸೊ ಕನ್ಫರ್ಮ್ ಆ್ಯಂಡ್ ಪೇ ಕೊಟ್ಟಾದಮೇಲೆ ಓಕೆ ನೋಡಿ ಇದು ನಿಮ್ಮ ಸಮ್ಮರಿ ಅಂತ ಅಂದ್ಬಿಟ್ಟು ಕೊನೆ ಸ್ಟೆಪ್ ಇದು ರಿವ್ಯೂ ಆ್ಯಂಡ್ ಫಿನಿಶ್. ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ ಗೈಸ್. ಎಲ್ಲ ಕರೆಕ್ಟ್ ಇದ್ದರೆ ಅಷ್ಟೇ ನೀವು ಪೇ ಮಾಡಿ. ಅಕಸ್ಮಾತ್ ಯಾವುದಾದ್ರು ರಾಂಗ್ ಡೀಟೇಲ್ಸ್ ಇದ್ದರೆ ವಾಪಸ್ ಬಂದುಬಿಟ್ಟು ಎಡಿಟ್ ಮಾಡಿಬಿಟ್ಟು ಆಮೇಲೆ ಪೇ ಮಾಡಿ, ಸರಿನಾ. ಸೊ ಇವಾಗ ಎಲ್ಲ ಡೀಟೇಲ್ಸ್ ಕೊಟ್ಟಿರುತ್ತೆ ಇದೆಲ್ಲ. ಅದಾದಮೇಲೆ ನೀವು ಪೇ ಮಾಡೋಕ್ಕೆ ಒಂದು ಆಪ್ಷನ್ ಕೊಟ್ಟಿರುತ್ತೆ, ಆಯಿತಾ. ಕಂಟಿನ್ಯೂ ಟು ಪೇಮೆಂಟ್ ಅಂತ ಇರುತ್ತೆ. ಸೊ ನೀವು ಆ ಪೇಮೆಂಟ್ ಮಾಡಿದ್ರೆ ಅಲ್ಲಿಗೆ ನೀವು ಕರೆಕ್ಟಾಗಿ ಎಕ್ಸಾಮಿಗೆ ರಿಜಿಸ್ಟರ್ ಆಗಿದ್ದೀರಾ ಅಂತ ನಿಮಗೆ ಹಾಲ್ ಟಿಕೆಟು ಬರುತ್ತೆ. ಆಮೇಲೆ ನೀವು ಎಕ್ಸಾಮಲ್ಲಿ ಪಾಸ್ ಆದರೆ ಸರ್ಟಿಫಿಕೇಟು ಬರುತ್ತೆ. ನೀವೇನಾದರೂ SC ST ಕ್ಯಾಟಗರಿ ಆಗಿದ್ದರೆ ನಿಮ್ಮದು ಎಕ್ಸಾಮ್ ಫೀಸ್ ಬಂದುಬಿಟ್ಟು 500 ರುಪೀಸು. ಅಕಸ್ಮಾತ್ ನೀವೇನಾದರೂ ಜನರಲ್ ಕ್ಯಾಟಗರಿ ಅಂತಂದರೆ ನಿಮ್ಮದು ಎಕ್ಸಾಮ್ ಫೀಸ್ ಬಂದುಬಿಟ್ಟು 1000 ರುಪೀಸು. ಇಷ್ಟನ್ನು ಪೇ ಮಾಡ್ತೀರಾ, ಹೋಗ್ಬಿಟ್ಟು ಎಕ್ಸಾಮ್ ಬರೆಯೋದು. ಹಾಗಾದರೆ ಪಾಸ್ ಆಗೋಕ್ಕೆ ಎಷ್ಟು ಮಾರ್ಕ್ಸ್ ಬೇಕಪ್ಪ ಅಂತಂದರೆ